ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಧಿಕಾ ಕೇತ್ರಿ ವಿಲಾಗ್ಸ್. ನಾನು ಇವತ್ತೊಂದು ಮಾವಿನಕಾಯಿಯಿಂದ ಮಾವಿನಕಾಯಿ ಮಹಾದಾಲ್ ಅಂತ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಖಂಡಿತ ಟ್ರೈ ಮಾಡಿ. ಇದಕ್ಕೆ ನಾನು ಮಿಕ್ಸ್ ದಾಲ್ ಹಾಕ್ತಾಯಿದ್ದೀನಿ. ಹಾಫ್ ಕಪ್ಪು ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಮತ್ತೊಂದು ಅದನ್ನೆಲ್ಲ ನೆನೆಸಿಡಬೇಕು. ಇದನ್ನು ದಾಲನ್ನೆಲ್ಲ ಒಂದು ಅರ್ಧದಿಂದ 1 ಗಂಟೆವರೆಗೆ. 1 ಕಪ್ಪಷ್ಟು ಪಿಂಕ್ ಮಸೂರು ದಾಲ್ ಹಾಕ್ತಾಯಿದ್ದೀನಿ. ಬೇಕಾದರೆ ನೀವು ಒಂದೇ ದಾಲ್ ಹಾಕಿನೂ ಮಾಡ್ಬೋದು. ಹೀಗೆ ಮಿಕ್ಸ್ ದಾಲ್ ಹಾಕಿದರೆ ಸ್ವಲ್ಪ ಚೆಂದ ಟೇಸ್ಟ್ ಇರುತ್ತೆ ಅಂತ ನಾನು ಮಿಕ್ಸ್ ದಾಲ್ ಹಾಕ್ತಾಯಿದ್ದೀನಿ. ಮತ್ತೊಂದು ಅರ್ಧ ಕಪ್ಪಷ್ಟು ಕಡಲೆಬೇಳೆ ಹಾಕಿದ್ದೀನಿ. ಈ 3 ದಾಲನ್ನು ನಾನು ಚೆನ್ನಾಗಿ ವಾಶ್ ಮಾಡಿ ನೆನೆಸೋಕ್ಕಿಟ್ಟಿದ್ದೀನಿ. 1 ಗಂಟೆವರೆಗೆ ನೆನೆಸೋಕ್ಕಿಡಿ. ಅರ್ಧ ಗಂಟೆ ಮಿನಿಮಮ್ ಇಡಿ. ಅದಾದಮೇಲೆ ಈಗ ಇದಕ್ಕೆ ನಾವು ಇದು ಸಿಪ್ಪೆಯನ್ನು ತೆಗೆದು ಮ್ಯಾಂಗೋನ ಹೆಚ್ಚಿಟ್ಕೊಳ್ಬೇಕು. ಮಾವಿನಕಾಯನ್ನು ಕುಕ್ಕರಲ್ಲಿ ದಾಲೆಲ್ಲ ಹಾಕಿ ಸಿಪ್ಪೆ ತೆಗೆದು ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ತುಂಡಾಗಿ ಅದನ್ನು ಹಾಕಿ ಕುಕ್ಕರಲ್ಲಿ ಹಾಕಬೇಕು. ನೋಡಿ, ದಾಲ್ ಹಾಕಿದೆ, ಮತ್ತು ಮಾವಿನಕಾಯಿ ಪೀಸಸ್ ಹಾಕಿದೆ ನಾನು ಇದಕ್ಕೆ. ಮತ್ತು ಇದಕ್ಕೆ ಒಂದು 5-6 ಹಸಿಮೆಣಸಿನ್ಕಾಯಿ ಮತ್ತು 1 ಇಂಚಷ್ಟು ಹಸಿ ಶುಂಠಿ ಅದನ್ನು ಕೂಡ ಹಾಕಬೇಕು. ಅದನ್ನೆಲ್ಲ ಹಾಕಿ ಕುಕ್ಕರನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದು ಬೇಳೆಗಳೆಲ್ಲ ಚೆನ್ನಾಗಿ ಬೇಯುತ್ತಂತ ಒಂದು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಕುಕ್ಕರನ್ನು ಮುಚ್ಚಳ ಮುಚ್ಚಿ ಒಂದು 4 ವಿಸಲ್ ಬರೋವರೆಗೆ ಚೆನ್ನಾಗಿ ಬೇಯಿಸ್ಕೊಡ್ಬೇಕು. 4 ವಿಸಲ್ ಆಯ್ತು. ಈಗ ಆದಮೇಲೆ ಅದಕ್ಕಿಂತ ಮೊದಲಿಗೆ ಒಂದು ಮಸಾಲೆಗೆಲ್ಲ ನಾವು ತಯಾರಿ ಮಾಡ್ಕೊಳ್ಳೋಣ. ಒಂದು ತವ ಇಟ್ಕೊಂಡು ಅದರಲ್ಲಿ ಹೀಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಮಸಾಲೆನೆಲ್ಲ. 1-2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಒಂದು ಅರ್ಧ ಟೀ ಸ್ಪೂನಷ್ಟು 1 ಟೀ ಸ್ಪೂನಷ್ಟು ಜೀರಿಗೆ, ಒಂದು 8-10 ಮೆಣಸಿನಕಾಳು ಹೋಲ್ ಅದನ್ನು ಹಾಕಿ ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೆ ನೋಡಿ, ಹೀಗೆ ಕಲರ್ ಚೇಂಜ್ ಆಯಿತು, ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಫೈನಲಾಗಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸನ್ನು ಹಾಕ್ಕೊಂಡು ಇದನ್ನು ಹೀಗೆ ಹೀಗೆ ರೋಸ್ಟ್ ಮಾಡ್ಕೊಳ್ಬೇಕು. ಅದು ಬಿಸಿ ಇರೋದ್ರಿಂದ ತವ ಬೇಗ ರೋಸ್ಟ್ ಆಗುತ್ತೆ ಒಣಮೆಣಸಿನ್ಕಾಯಿನೂ. ಆಮೇಲೆ ಇಷ್ಟಾದಮೇಲೆ ನೋಡಿ, ಈಗ ಆಯಿತು ಆಲ್ಮೋಸ್ಟು. ಘಮ ಅಂತ ಪರಿಮಳ ಬರ್ತಾಯಿದೆ. ಗ್ಯಾಸ್ ಬಂದ್ ಮಾಡಿಬಿಡಿ, ತಣ್ಣಗಾಗಕ್ಕೆ ಬಿಡಿ ಮಸಾಲೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇದನ್ನೀಗ ತಣ್ಣಗಾದಮೇಲೆ ಹುರಿದಿಟ್ಕೊಂಡಿದ್ದ ಮಸಾಲೆನ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಳ್ಬೇಕು. ನಾನೀಗ ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಮಿಕ್ಸಿ ಜಾರಲ್ಲೆಲ್ಲ ಹಾಕಿ ಇದನ್ನು ಈಗ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ನೋಡಿ, ಪೌಡ್ರ್ ಆಯಿತು. ಘಮ ಅಂತ ಪರಿಮಳ ಬರ್ತಾಯಿದೆ. ಕೊತ್ತಂಬರಿ ಕಾಳು ಮತ್ತು ಜೀರಿಗೆ ಎಲ್ಲ ಇತ್ತಲ್ಲ ಅದೆಲ್ಲ. ಈಗ ನೋಡಿ, ಇದು ವಿಸಲ್ ಹೋಯಿತು. 4 ವಿಸಲ್ ಆಗುವಾಗ ಚೆಂದ ಬೆಂದಿದೆ ಬೇಳೆ ಮತ್ತು ಮಾವಿನಕಾಯಿ ಎಲ್ಲ. ನೋಡಿ, ಇದನ್ನೀಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಹೀಗೆ ಸ್ಮ್ಯಾಶರಲ್ಲಿ. ಅದು ಸ್ವಲ್ಪ ತಣ್ಣಗಾದಮೇಲೆ ನೀವು ಮಿಕ್ಸಿಯಲ್ಲಿ ಹಾಕಿದರೂ ಆಗುತ್ತೆ. ಆದರೆ ನನಗೆ ಮಿಕ್ಸಿಯಲ್ಲಿ ಹಾಕಿದ್ದಕ್ಕಿಂತ ಹೀಗೆ ಸ್ಮ್ಯಾಶ್ ಮಾಡಿದರೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಇದನ್ನು ಹೀಗೆ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನೋಡಿ, ಚೆನ್ನಾಗಿ ಬೇಳೆಲ್ಲ ಬೆಂದಿದೆ. ನೋಡಿ, ಸ್ಮ್ಯಾಶ್ ಆಯಿತು, ಆಗ್ತಾ ಉಂಟು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಾವಿನಕಾಯಿಂದ ನೀವೆಲ್ಲ ಏನೇನು ಮಾಡ್ತೀರಿ ಅಂತ ತಿಳಿಸಿ. ಈಗ ಮಾವಿನ ಹಣ್ಣು ಸೀಸನ್ ಅಲ್ವಾ, ಎಷ್ಟು ವೆರೈಟೀಸ್ ಮಾಡ್ಬೋದಲ್ವಾ ಮಾವಿನಕಾಯಿಂದ, ಮಾವಿನ ಹಣ್ಣಿಂದ. ಮತ್ತು ನನ್ನ ಫೇವ್ರೇಟ್ ಫ್ರೂಟ್ ಕೂಡ ಮಾವಿನ ಹಣ್ಣು. ಅಂದರೆ ಯೂಸ್ವಲಿ ಎಲ್ರಿಗೂ ಇಷ್ಟ ಇರುತ್ತಲ್ವ ಮಾವಿನ ಹಣ್ಣು. ನೋಡಿ, ಈಗ ಇದು ಆಯಿತು. ಇದಕ್ಕೆ ಮತ್ತೆ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನೋಡಿ, ನೀರನ್ನು ಹಾಕಿ ಚೆನ್ನಾಗಿ ಹೀಗೆ ಹದ ಮಾಡಿಕೊಂಡು, ನಿಮಗೆ ಸ್ವಲ್ಪ ಜಾಸ್ತಿ ತೆಳು ಬೇಕಾ, ಸ್ವಲ್ಪ ದಪ್ಪ ಬೇಕಾ, ಹೇಗೆ ನಿಮ್ಮ ರುಚಿಗೆ ತಕ್ಕ ಹಾಗೆ ಇದನ್ನು ಇದು ಮಾಡ್ಕೊಳ್ಳಿ. ನಾನು ಸ್ವಲ್ಪ ದಪ್ಪನೇ ಮಾಡ್ತಾಯಿದ್ದೀನಿ. ನಮ್ಮಲ್ಲೆಲ್ಲ ಸ್ವಲ್ಪ ದಪ್ಪ ದಾಲ್ ಇಷ್ಟಪಡ್ತಾರೆ ಎಲ್ಲರೂ, ದಪ್ಪ ಹೀಗೆ ಸಾಂಬಾರಾಗಲಿ ದಾಲಾಗಲಿ. ಹಾಗಾಗಿ ನಾನು ಈ ಕನ್ಸಿಸ್ಟೆನ್ಸಿ ಇಟ್ಟಿದ್ದೀನಿ. ಮತ್ತು ಈಗ ನಾವು ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಮಸಾಲೆ, ಅದನ್ನೆಲ್ಲ ಹಾಕಬೇಕು. ನೋಡಿ, ಹಾಕ್ಕೊಂಡಿದ್ದೀನಿ. ಏನು ಘಮ ಅಂತ ಪರಿಮಳ ಬರ್ತಾಯಿದೆ ಗೊತ್ತಾ? ನೋಡಿ, ಕಲರ್ ಎಷ್ಟು ಚೆಂದ ಬಂತು ನೋಡಿ ಮಸಾಲೆದು. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವೆಲ್ಲ ಖಂಡಿತ ಟ್ರೈ ಮಾಡಿ. ಮಾವಿನಕಾಯಿ ಸೀಸನ್ ಅಲ್ವ ಈಗ, ಹೋಗೋ ಮೊದಲೇ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಹೇಗಾಯ್ತು ಅಂತ. ನೋಡಿ, ನಾನು ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಆಯಿತು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿದ ಮೇಲೆ
ಮತ್ತು ಬೆಲ್ಲ ಹಾಕಬೇಕು. ಬೆಲ್ಲ ಮಸ್ಟ್ ಇದಕ್ಕೆ, ಯಾಕಂದರೆ ಸಿಹಿ ಹುಳಿ ಖಾರ ಎಲ್ಲ ಮಿಕ್ಸ್ ಆಗಿ ತುಂಬ ಚೆನ್ನಾಗಾಗುತ್ತೆ. ಮಾವಿನಕಾಯಿ ಸ್ವಲ್ಪ ಹುಳಿ ಇರುತ್ತಲ್ಲ, ಹಾಗಾಗಿ ಒಂದು 3 ಟೇಬಲ್ ಸ್ಪೂನಷ್ಟು ನಾನು ಹಾಕಿದ್ದೀನಿ ಇದಕ್ಕೆ ಬೆಲ್ಲ ಹಾಕಿ ನೋಡಿ. ಈಗ ಇನ್ನೂ ಚೆನ್ನಾಗಿ ಒಂದು ಕುದಿ ಮಿಕ್ಸ್ ಮಾಡಿದ ಮೇಲೆ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಅದಕ್ಕಿಂತ ಮೊದಲು ಅದಕ್ಕೆ ಒಂದು 8-10 ಅಥವಾ ಒಂದು 10-15 ಕರಿಬೇವು ಎಲೆಯನ್ನು ಹಾಕಿ ಕುದಿ ಬರುವಾಗಲೇ ಹಾಕಬೇಕು ನೋಡಿ. ಹಾಕಿ ಈಗಿನ್ನು ಚೆನ್ನಾಗಿ ಕುದಿ ಬರ್ತಾ ಉಂಟು. ನಿಜವಾಗ್ಲೂ ಆವಾಗ ರೈಸಿಗೆ ಹಾಕಿ ಊಟ ಮಾಡ್ತೀನಿ ಅನಿಸ್ತಾ ಉಂಟು. ನನಗೆ ಅಷ್ಟು ಪರಿಮಳ ಬರ್ತಾಯಿದೆ. ನೀವು ಖಂಡಿತ ಎಲ್ಲ ಟ್ರೈ ಮಾಡಿ ನೋಡಿ. ಈಗ ಒಂದು 8-10 ನಿಮಿಷಕ್ಕೆ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರುವಾಗ ಮತ್ತು ನೀವು ಗ್ಯಾಸ್ ಬಂದ್ ಮಾಡಿ ಆಮೇಲೆ ಇನ್ನು ಲಾಸ್ಟಿಗೆ ಒಂದು ಒಗ್ಗರಣೆ ಹಾಕಿದರೆ ಆಯಿತು. ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಮತ್ತು ಘಮಾತ ಪರಿಮಳ ಬರ್ತಾಯಿದೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನೋಡಿ. ಅದು ಮಾವಿನಕಾಯಿ, ಅದಕ್ಕೆ ಬೆಲ್ಲ ಅದೆಲ್ಲ ಏನು ತುಂಬ ಪರಿಮಳ ಬರ್ತಾಯಿದೆ. ಈಗ ಇದಕ್ಕೆ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಗ್ಯಾಸಿಂದ ತೆಗೆದಿಟ್ಟಾದಮೇಲೆ ಈ ಸಾಂಬಾರಿಗೆ ಮಾವಿನಕಾಯಿ ಮಹಾದಾಲಿಗೆ ಇದನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆಮೇಲೆ ಈಗ ಒಂದು ಒಗ್ಗರಣೆ ಮಾಡಬೇಕು. ಇದಕ್ಕೆ ತುಪ್ಪದಲ್ಲಿ ಒಗ್ಗರಣೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಒಂದು ವೇಳೆ ನಿಮಗೆ ತುಪ್ಪ ಬೇಡ ಅಂತ ಇದ್ದರೆ ಎಣ್ಣೆಯಲ್ಲಿ ಹಾಕಿ, ನಾನು ತುಪ್ಪದಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು, ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಸ್ವಲ್ಪ ಹಿಂಗೆ, ಇಷ್ಟೇ ಒಗ್ಗರಣೆಗೆ ಹಾಕಲಿಕ್ಕೆ. ಒಗ್ಗರಣೆಗೆ ಮತ್ತು ಕರಿಬೇವೆಲ್ಲ ಏನು ಬೇಡ, ನಾವು ಕುದಿ ಬರುವಾಗಲೇ ಕರಿಬೇವು ಹಾಕಿದ್ದೀವಿ. ನಾನೊಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕಿದೆ. ಸಾಸಿವೆಗೆ ಪಟ ಅಂತ ಆದಮೇಲೆ ಅದಕ್ಕೆ ಸ್ವಲ್ಪ ಹಿಂಗಿನ ಪೌಡ್ರನ್ನು ಹಾಕಿ ನೋಡಿ. ಸಾಸಿವೆ ಪಟ ಅಂತ ಆಗ್ತಾಯಿದೆ. ಸ್ವಲ್ಪ ಹಿಂಗಿನ ಪೌಡ್ರ್ ಹಾಕಿ ಒಗ್ಗರಣೆ ರೆಡಿ ಆಯಿತು. ಪರಿಮಳ ಬರ್ತಾಯಿದೆ ಒಗ್ಗರಣೆ ಕೂಡ. ಈಗ ಇದನ್ನು ಬಿಸಿ ನಾವು ಮಾವಿನಕಾಯಿ ಮಹಾದಾಲಿಗೆ ಹಾಕಿ ನೋಡಿ. ಹಾಕಿ ಅದನ್ನು ಚೆನ್ನಾಗಿ ಕಲಸಿ ಬಿಸಿ ಅನ್ನದ ಜೊತೆ ಇನ್ನೇನಾದರೂ ಒಂದು ಪಲ್ಯ, ಸೈಡ್ ಡಿಶ್ ಮತ್ತು ಒಂದು ಹಪ್ಪಳ ಸಂಡಿಗೆ ಇದ್ದರೆ ಸೂಪರ್ ಊಟ. ಖಂಡಿತ ನೀವೆಲ್ಲ ಟ್ರೈ ಮಾಡಿ. ಪರಿಮಳ ಬರ್ತಿದೆ. ನಾನು ಹೋದೆ ಊಟ ಮಾಡೋಕ್ಕೆ, ನನಗೆ ತುಂಬ ಟೆಂಪ್ಟ್ ಆಗ್ತಾಯಿದೆ, ಬಾಯಲ್ಲಿ ನೀರು ಬರ್ತಾಯಿದೆ. ಸೊ ನೀವೆಲ್ಲ ಟ್ರೈ ಮಾಡಿ, ಖಂಡಿತ ಟ್ರೈ ಮಾಡಿ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.